All you have to do is close your eyes and listen. For a better experience, please use headphones. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಹಃ ಕಸ್ಯ ಸಿದ್ಧನಂ. ಇದು ಋಷಿ ವಚನ. ಋಷಿ ಅಂದರೆ ಸತ್ಯವನ್ನು ಕಂಡವರು. ಯಾರು ಯಾವುದು ಉಳಿತದ ಅದನ್ನು ಕಂಡಿರ್ತಾರೆ, ಯಾವುದು ಶಾಶ್ವತವಾಗಿ ಇರ್ತದ ಅದನ್ನು ಕಂಡಿರ್ತಾರೆ, ಅಂಥವರಿಗೆ ಋಷಿಗಳು ಅಂತ ಕರೀತಾರೆ. ಬಹಳ ಅರ್ಥಪೂರ್ಣವಾದ ಶಬ್ದ ಅದು. ಋತದರ್ಶಿನಃ ಋಷಯಃ. ಋತ ಅಂದ್ರೆ ಯಾವುದು ಅದ, ಯಾವಾಗಲೂ ಅದ, ಯಾವುದನ್ನ ನಾಶ ಮಾಡಲಿಕ್ಕೆ ಬರೋದಿಲ್ಲ. That which exists forever, which can never be destroyed. ಅದು ಏನೇ ಮಾಡಿದರೂ ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಅದು ಚಿರಂತನವಾಗಿ ಇರ್ತದೆ. ಅಂಥ ವಸ್ತು ತತ್ವ ಅದನ್ನು ಯಾರು ಅರಿತುಕೊಳ್ತಾರೆ ಅಂಥವ್ರಿಗೇನಂತೇವಿ ಋಷಿ. ಯಾರೇ ಅರಿಲಿ, ಹಿಂದಿದ್ದವರೇ ಋಷಿಗಳಂತಲ್ಲ. ಈಗ ಇಂದ ನೀವು ಅರಿತರೆ ನೀವೇ ಋಷಿಗಳು. ಪರದೇಶದವರಿರಲಿ ಮತ್ಯಾವುದರೇ ದೇಶದವರಿರಲಿ, ಯಾರು ಅರಿತುಕೋತಾರೆ ಅವರೇ ಋಷಿಗಳು. ಸಾಕ್ರೆಟಿಸ್ ಋಷಿ, ಅರಿಸ್ಟಾಟಲ್ ಋಷಿ, ಹಾಗೆ ಕಾನ್ಫೂಸಿಯಸ್ ಋಷಿ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಋಷಿಗಳು. ಯಾಕೆ? ಕಂಡ್ರು ಅಂತ. ಈಗ ನಮಗೆ ಏನು ಕಾಣಿಸ್ತಾವ ವಸ್ತುಗಳು, ಇವು ಪೂರ್ಣ ಸತ್ಯ ಅಲ್ಲ. ಪೂರ್ಣ ಸತ್ಯ ಅಲ್ಲ ಅಂದರೆ ಆ ವಸ್ತುಗಳು ಇಂದ ಇರ್ತಾವ, ನಾಳೆ ಇರುವುದಿಲ್ಲ. ಯಾವುದು ಒಂದು ಕಾಲದಾಗಿದ್ದು ಒಂದು ಕಾಲದಾಗಿರುವುದಿಲ್ಲಲ್ಲ, ಅದು ಪೂರ್ಣ ಸತ್ಯ ಅಲ್ಲ. ಇಲ್ಲೊಂದು ಹೂ ಅದ, ಇದು ಪೂರ್ಣ ಅಲ್ಲ, ಪೂರ್ಣ ಸತ್ಯ. ಸತ್ಯ ಅಂದರೆ ಇರೋದು. ಇದು ಯಾವಾಗಲೂ ಇರುವಂಥ ವಸ್ತು ಅಲ್ಲ. ಆದ್ದರಿಂದ ಇದು ಜಗತ್ತಿನ ಭಾಗ. ಯಾವುದು ಯಾವಾಗಲೂ ಇರ್ತದ ಅದೇ ಪೂರ್ಣ ಸತ್ಯ, ಅದು ದೇವರು. ಅಂದ್ರೆ ದೇವರು ಒಂದು ಕಾಲದಾಗ ಇರ್ತಾನೆ, ಒಂದು ಕಾಲದಾಗ ಇರುವುದಿಲ್ಲ ಅಂತಲ್ಲ. ಹಾಗಿತ್ತು ಅಂದ್ರೆ ಅದು ದೇವರು ಅಲ್ಲ. ಎಷ್ಟು ಚಂದ ಅವರು ಹೇಳ್ತಾರೆ. ಅದು ರಥ ಅಂಥದ್ದು. ಈಗ ಮೇಲೆ ಮೇಲೆ ಈ ವಸ್ತುಗಳೆಲ್ಲ ತಮ್ಮ ಬಣ್ಣ ಕಳ್ಕೋತಾವ, ತಮ್ಮ ಆಕಾರ ಕಳ್ಕೋತಾವ, ಅಲ್ಲಿರುವ ವಾಸನೂ ಹೋಗ್ತದೆ. ಆದರೆ
ಏನೋ ಒಂದು ಉಳಿತದ, ಅದು ಹೋಗೋದಿಲ್ಲ. ಅದಕ್ಕೆ ನಾವು ದೇವರಂತ ಕರೆಯೋದು. ಅಂಥ ದೇವರು ಒಂದು ಕಡೆ ಇದ್ದು ಒಂದು ಕಡೆ ಇರೋದಿಲ್ಲ ಅಂತಲ್ಲ. ಎರಡು ಸಂಗತಿಗಳು. ಒಂದು ಕಾಲದಾಗಿದ್ದು ಇನ್ನೊಂದು ಕಾಲದಾಗ ಇಲ್ಲದೆ ಇದ್ರೆ, ಒಂದು ಸ್ಥಾನದಾಗಿದ್ದು ಇನ್ನೊಂದು ಸ್ಥಾನದಾಗ ಇಲ್ಲದೆ ಇದ್ರೆ ಅದು ಸತ್ಯಪೂರ್ಣ ಅಥವಾ ದೇವ ಅಲ್ಲ. ಈಗ ಎಲ್ಲ ವಸ್ತುಗಳನ್ನು ನಾವು ನೋಡ್ತೇವೆ, ಹೆಂಗದಾವ, ಒಂದು ಕಾಲದಾಗ ಇರ್ತಾವ, ಒಂದು ಕಾಲದಾಗ ಇರುವುದಿಲ್ಲ. ಈಗ ನಾವಿಲ್ಲೆಲ್ಲ ಕೂತೇವಿ, ನಮ್ಮ ಶರೀರಗಳು 18ನೇ ಶತಮಾನದಾಗ 19ನೇ ಶತಮಾನದಾಗ ಇರಲಿಲ್ಲ. 22ನೇ ಶತಮಾನದಾಗ ನಾವು ಇರುವುದಿಲ್ಲ. ಅಂದ್ರೆ ನಮ್ಮ ಶರೀರಗಳು ಇವು ಪರಿಮಿತ, ಕಾಲದಿಂದ ಪರಿಮಿತ. ಇಷ್ಟಾಗ ಅದಾವ, ಹಿಂದಿಲ್ಲ ಮುಂದಿಲ್ಲ. ಆಗ ಎಲ್ಲ ವಸ್ತುಗಳು ತಾವೇನು ನೋಡ್ತಿರಲ್ಲ ಸುತ್ತಮುತ್ತ, ಎಲ್ಲ ವಸ್ತುಗಳು ಕಾಲದಲ್ಲಿ ಪರಿಮಿತವಾಗ್ಯಾವ. ಇದ ಬಾದಾಮಿ ಒಂದು ಕಾಲಕ್ಕೆ ಎಂಥ ಸಾಮ್ರಾಜ್ಯ. ಇಲ್ಲೇನು, ಇಲ್ಲೆಲ್ಲ ರಾಜರು ಮಹಾರಾಜರು ಓಡಾಡಿಕೊಂಡಿರುವ ತಾಣ ಇರಬೇಕಿದು. ಅಷ್ಟು ಅದ್ಭುತವಾದ ಒಂದು ನಗರ, ಸುತ್ತೆಲ್ಲ ಸಾಮ್ರಾಜ್ಯ. ಇಂದೇನಿಲ್ಲ. ಇಂದ ನಾವದೇವಿ, ರಾಜರಿಲ್ಲ. ನಾವು ಇದನ್ನೆಲ್ಲ ನೋಡ್ತೇವೆ, ಆದರೆ ಯಾರು ಕೆತ್ತಿದರೋ ಕಟ್ಟಿದರೋ ಅವರಿಲ್ಲ. ಅವರಿಗೆ ಪರಿಮಿತದ. ಆ ಕಾಲದಾಗ ಇದ್ರು ಈ ಕಾಲದಾಗ ಇಲ್ಲ. ನಮ್ಮದು ಹಾಗ, ನಾವು ಈ ಕಾಲದಾಗ ಅದೇವಿ, ಮುಂದಿನ ಕಾಲದಾಗ ಇರುವುದಿಲ್ಲ. ಆದರೆ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರದ ಅಂದ್ರೆ, ಕಾಲದಾಗ ನಾವು ಪರಿಮಿತ ಅದೇವಿ ಅನ್ನೋದೇ ನೆನಪಾರಿ ಹೋಗ್ತದೆ. ಹಿಂಗೆ ನಾವು ದುಡಿತಾ ಇರ್ತೇವೆ, ಹಿಂಗೆ ಗಳಿಸ್ತಾ ಇರ್ತೇವೆ. ನಾವೇನು ಶಾಶ್ವತ ಮಾಡೋದಿಲ್ಲೇನು? ಈಗ ಗಳಿಸ್ತೇವಲ್ಲ, ಎಷ್ಟು ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಮಾಡಲಿಲ್ಲ ನಡುವ ಲಕ್ಷ ಕೋಟಿ. ಏನು ಮಾಡೋದು ಅನ್ನೋದು ವಿಚಾರ ನಾವು ಮಾಡಿಲ್ಲ. ಯಾಕೆ ಇಷ್ಟೆಲ್ಲ ಮಾಡೋದು ಅನ್ನೋದು ನಮಗೆ ಗೊತ್ತಿಲ್ಲ. ಪರಿಮಿತಿ ಅದ ಅನ್ನೋದನ್ನು ಮರ್ತೇವಿ ಅಷ್ಟೇ. ಯಾರು ಟ್ರೇನ್ ಏರ್ತಾರೆ, ಅವರು ಇಳಿತಾರೆ. ಹೌದಲ್ಲ? ನಮ್ಮ ಸ್ಟೇಷನ್ ಬಂತು ಅಂದರೆ ನಾವು ಇಳಿದು ಹೋಗ್ತೇವೆ. ಅಂದ್ರೆ ನಮ್ಮ ಯಾತ್ರೆಗೆ ಪರಿಮಿತಿ ಅದ. ಆಗ ಜೀವನ ಒಂದು ಯಾತ್ರೆ, ಇದು ದೈಹಿಕ ಯಾತ್ರೆ. ಇದಕ್ಕೊಂದು ಪರಿಮಿತಿ ಅದ. ಈ ಪರಿಮಿತಿ 2 ರೂಪದಲ್ಲದ. ಒಂದು ಸ್ಥಾನ ಪರಿಮಿತಿ ಅದ, ಒಂದು ಕಾಲ ಪರಿಮಿತಿ ಅದ. ಸ್ಥಾನ ಪರಿಮಿತಿ ಅಂದ್ರೆ ನಾವು ಬಾದಾಮಿಯೊಳಗದೇವಿ, ಆದರೆ ಬಾಗಲಕೋಟೆಯೊಳಗಿಲ್ಲ. ಈಗ ನಾವು ಭಾರತದಲ್ಲಿದ್ದೇವೆ, ಪರದೇಶದಲ್ಲಿ ಇಲ್ಲ. ನಾವು ಇಲ್ಲದ ಜಾಗ ಬಹಳದ, ನಾವು ಇದ್ದ ಜಾಗ ಸ್ವಲ್ಪದೆ. ನಮ್ಮ ಪ್ರಪಂಚದ ವ್ಯಾಪ್ತಿ ಬಹಳ ಸ್ವಲ್ಪದ, ಜಗತ್ತು ಬಹಳ ದೊಡ್ಡದದೆ. ಎಲ್ಲವನ್ನ ನಮ್ಮದು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪರಿಮಿತಿ ಅಂತಾರೆ ಇದಕ್ಕೆ. ಗಳಿಸ್ದ ಫಲ ಮಾಡ್ದ, ಬಹಳ ಅದರ
ಒಂದು 10 ಎಕರೆ ಮಾಡ್ದ, 100 ಎಕರೆ ಮಾಡ್ದ, 1,000 ಎಕರೆ ಮಾಡ್ದ, 10,000 ಎಕರೆ ಮಾಡ್ದ, ಆದರೆ ಮುಗಿತಲ್ಲ. ಮಿತಿಯದ ಪರಿಮಿತಿ. ಎಷ್ಟು ಮಾಡಿದರೇನು ಒಂದಿಟ್ಟು ಉಳಿತದೆ. ಎಷ್ಟೇ ನಾವು ಕಷ್ಟಪಟ್ಟರು ಸ್ವಲ್ಪ ಉಳಿದು ಹೋಗ್ತದೆ. ಯಾಕೆ? ಜಗತ್ತ ಇದೆ, ನಾವು ಸಣ್ಣವರು, ಜಗತ್ತು ಭಾರಿ ದೊಡ್ಡದು. ಎಲ್ಲದರ ಮಾಲೀಕನಾಗಲಿಕ್ಕೆ ನಮಗ ಆಗೋದಿಲ್ಲ. ಯಾಕೆ? ನಾವು ಪರಿಮಿತ ಅದೇ. ಎಷ್ಟೇ ನಾವು ಕಷ್ಟಪಟ್ಟರೂ ಸಹಿತ ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೂ ಆಗೋದಿಲ್ಲ, ಎಲ್ಲವನ್ನ ಮಾಡಲಿಕ್ಕೂ ಆಗೋದಿಲ್ಲ, ಎಲ್ಲವನ್ನ ಗಳಿಸ್ಲಿಕ್ಕೂ ಆಗೋದಿಲ್ಲ. ಎಲ್ಲ ಹೆಂಗ ಮಾಡ್ಲಿಕ್ಕಾಗ್ತದೆ? ಅಲೆಕ್ಸಾಂಡರ್ ಆತ ವಿಚಾರ ಮಾಡಿದ, ಐ ಹ್ಯಾವ್ ಟು ಬಿಕಮ್ ದ ಎಂಪರರ್ ಆಫ್ ದ ಹೋಲ್ ವರ್ಲ್ಡ್. ನಾನು ಜಗತ್ತಿನ ಸಾಮ್ರಾಟನಾಗಬೇಕು. ಏನು ಕನಸ? ಮತ್ತೆ ಎಷ್ಟದನ? 6 ಫೂಟ್ ಅದ. ಜಗತ್ತಿನ ಒಡೆಯನಾಗಬೇಕು. ಆತನ ಜೀವನ ಪರಿಮಿತ, ಆತನ ಶಕ್ತಿ ಪರಿಮಿತ, ಆತನ ಬುದ್ಧಿ ಪರಿಮಿತ. ಆದ್ರೆ ಮರುವಾಯ್ತು. ಯೋಚಿಸಿದ, ನಾನು ವಿಶ್ವವಿಜೇತ, ನಾನು ಯಾರಿಗೂ ಸೋಲೋದಿಲ್ಲ, ಜಗತ್ತೆಲ್ಲ ನನ್ನ ಪಾದ ತಲದಲ್ಲಿ ಇರಬೇಕು. ಆಗಲೇನು ಇತಿಹಾಸ ಇದು. ಅಲೆಕ್ಸಾಂಡರ್ ಅಂತ ಒಬ್ಬ ಹುಡುಗ, ಫಿಲಿಪ್ಸ್ ಅನ್ನುವ ಒಬ್ಬ ರಾಜನ ಮಗ. ಸಣ್ಣ ರಾಜ್ಯ ಅದು, ಗ್ರೀಕ್ ದೇಶದ ಸಮೀಪ ಮೆಸಡೋನಿಯಾ. ಅದರ ರಾಜ. ಆ ಹುಡುಗ ಯಾವಾಗ ರಾಜನಾದ, 20-25 ವರ್ಷ ವಯಸ್ಸ. ಏನ್ ಛಾತಿ ಅದು! ಆತನ ಬಾಹುಬಲ ಎಂಥದ್ದು, ವ್ಯಕ್ತಿತ್ವ ಎಂಥದು! ಗಟ್ಟಿಯಾದ ಹುಡುಗ, ಬುದ್ಧಿವಂತ. ಆತ ಒಂದು ದಿವಸ ಕನಸ ಕಂಡ, ನಾನು ಜಗತ್ತನ್ನೆಲ್ಲ ನನ್ನದನ್ನಾಗಿ ಮಾಡಿಕೋಬೇಕು ಅಂತ. ಆಗ ನನ್ನದಾಗ್ತದೆ. ಯಾಕಂದ್ರೆ ಈಗಾಗಲೇ ನಮ್ಮದ ಮಾಡಿಕೊಂಡವರು ಬಹಳ ಜನ ಇರ್ತಾರೆ. ಅವ್ರನ್ನೆಲ್ಲ ಒಪ್ಪಿಸಿ ನನ್ನದಂತ ಒಪ್ಕೋಬೇಕಲ್ಲ. ಅವ್ರು ಒಪ್ಪಬೇಕು, ನನಗೆ ಸಿಗಬೇಕು. ಸುಮ್ಮನೆ ಸಿಗ್ತದೆ? ಕೈಗೆ ಸಿಕ್ಕವರು ಸುಮ್ಮನೆ ಕೈ ಬಿಡ್ತಾರೆ. ಅದಕ್ಕೆ ಹೋರಾಟ ಮಾಡಬೇಕಾಗ್ತದೆ. ಅವರು ಕೊಡದಿದ್ದರೆ ಕೊಲ್ಲಬೇಕಾಗ್ತದೆ. ಒಂದು ವೇಳೆ ಅವ್ರದ ತ್ರಾಣ ಹೆಚ್ಚಾದರೆ ಸಾಯ್ಬೇಕಾಗ್ತದೆ. ಇದು ಹಿಂಗ ಇತ್ತು. ಹೊರಟ, ಸೇನಾ ತಗೊಂಡು ಹೊರಟ. ಎಲ್ಲಿ ಹೋದ, ಜಯ ಗಳಿಸಿದ. ನಂದು ಅಂದ. ಏನಲ್ಲಿಂದ ಹೊರಟ, ಭಾರತ ದೇಶದತ್ತ ಬಂದ. ಅವಾಗ ಭಾರತ ದೇಶ ಅದ್ಭುತವಾದ ದೇಶ, ಸಂಪದ ಭರಿತ ದೇಶ. ಇಂಥ ದೇಶ ಒಂದು ಗೆದ್ದು ಬಿಟ್ರೆ ಮುಗಿತು, ವಿಶ್ವ ವಿಜೇತ ಅಂತ ಅನಿಸ್ತು. ಭಾರತದವರೆಗೆ ಬಂದ, ಎಲ್ಲವನ್ನ ಗೆಲ್ತಾ ಬಂದ. ಅವನ ಕನಸು ಪೂರ್ಣ ಆಗಬೇಕಾಗಿತ್ತು. ಆದರೆ ಏನ್ ಮಾಡೋದು? ಇಲ್ಲಿ ಆತನ ಸೈನಿಕರು ನಾವಿನ್ನು ಮುಂದೆ ಹೋಗೋದಿಲ್ಲ ಅಂದ್ರು. ಒಬ್ಬನೇ ಏನ್ ಮಾಡ್ತಾನೆ? ಅವಾಗ ಗೊತ್ತಾಯ್ತು, ನನ್ನ ಶಕ್ತಿ ಅಂದ್ರೆ ನನ್ನ ಸೈನಿಕರ ಶಕ್ತಿ ಅಂತ ಗೊತ್ತಾಯ್ತು. ಅವ್ರು ತಯಾರಿದ್ರಲ್ಲ ಮುಂದೆ ಹೋಗೋದು.
ಅವರಂದ್ರು ಇಷ್ಟು ವರ್ಷ ದೂರ ಬಂದೇವಿ, ಹೆಂಡ್ರು ಮಕ್ಕಳು ಎಲ್ಲ ನಮ್ಮದು ಒಂದಿಟ್ಟದ, ಯಾವುದೋ ನಾಡಿನಾಗ ಬಂದು ಸಿಕ್ಕೊಂಡು ನಿಮ್ಮ ಕನಸ ಪೂರ್ಣ ಮಾಡಕ್ಕೆ ನಾವ್ಯಾಕೆ ಸಾಯ್ಬೇಕು ಅಂದರು. ಹೆಂಗದ ಸಾಯವರು ಸೈನಿಕರು, ಆಳವ ಅಲೆಕ್ಸಾಂಡರ್ ಇದ್ಯಾಕ ಅಂದ್ರು ಒಳಗ. ಅಲ್ಲಿ ತಕ ಮಾಡ್ಕೋತೆ ಬಂದರು. ಕೊನೆಗೆ ಮನಿ ನೆನಪಾದ ಕೂಡಲೇ ಅಂದರು ಇವನು ಸಲುವಾಗಿ ನಮಗೇನು ದೊರೆಯೋದದ? ಏನೂ ಇಲ್ಲ. ನಮಗೇನು ಕೊಡೋದಲ್ಲ. ಒಂದು ಡಿಗ್ರಿ ಕೊಡ್ತಾರೆ, ಒಂದು ಪ್ರಶಸ್ತಿ ಕೊಡ್ತಾರೆ, ಕಳಿಸಿ ಬಿಡ್ತಾರೆ, ತಾವು ಮಹಾರಾಜರಾಗ್ತಾರ ಅಂತ ಯಾರೋ ತಲೆಯಾಗ ತುಂಬಿಬಿಟ್ರು. ಸೈನಿಕರು ಹೊರಟು ನಿಂತಾಗ ಮಹಾರಾಜ ಅನಿವಾರ್ಯವಾಗಿ ತಿರುಗಿ ಹೊರಟ. ಅಜೇಯ ಆಗಲಿಲ್ಲ. ಅದೇ ನೋವಾಯಿತು. ಹಾದಿಯೊಳಗ ದೇಹ ಬಿಟ್ಟ. ಇನ್ನ 28 ಆಗಿರ್ಲಿಲ್ಲ. ಅದು ಗೆದ್ದಿದ್ದು ಇಲ್ಲೇ, ಗೆಲ್ಲಾರದು ಇಲ್ಲೇ. ಕೊನೆಗೆ ಒಬ್ಬ ಮನುಷ್ಯ ಹೊರಟು ಹೋದ. ಕನಸ ಬಿತ್ತು, ಆದರೆ ಒಡೆದು ಹೋಯಿತು ಅಷ್ಟೆ. ಅಲೆಕ್ಸಾಂಡರ್ನ ಕನಸಲ್ಲ, ನಮ್ಮ ಕನಸ ಇರ್ತಾವ, ಒಡೆದು ಹೋಗ್ತಾವ ಅಷ್ಟೇ. ಕೆಲವರಿಗೆ ಸಣ್ಣ ಸಣ್ಣ ಕನಸುಗಳು ಬೀಳ್ತಾವ, ಕೆಲವರಿಗೆ ದೊಡ್ಡ ದೊಡ್ಡ ಕನಸು ಬೀಳ್ತಾವ. ಕನಸು ಬೀಳಬಾರದಂತಲ್ಲ, ಕನಸದ ಬೆನ್ನು ಹತ್ತಬಾರದು. ಇದೇ ಎಷ್ಟೋ ಅಷ್ಟೇ ಮಿತವಾದ ಕನಸುಗಳಿದ್ರೆ ಚಲೋ. ವಿಪರೀತ ಕನಸುಗಳೇ ಇದ್ರೆ ನಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಎಲ್ಲದಕ್ಕೂ ಒಂದು ಮಿತಿ. ಇಂಥ ಮಿತಿ ಬರೀ ಮನುಷ್ಯನಿಗೆ ಅದ ಅಂತಲ್ಲ, ಇಡೀ ಜಗತ್ತಿಗೆಲ್ಲ ಮಿತಿ ಅದ. ಭೂಮಿಗೆ ಮಿತಿ ಅದ, ಸೂರ್ಯನಿಗೆ ಮಿತಿ ಅದ, ನಕ್ಷತ್ರಗಳಿಗೆ ಮಿತಿ ಅದ, ಎಲ್ಲದಕ್ಕೂ ಮಿತಿ ಅದ. ಈ ಜಗತ್ತೇ ಪರಿಮಿತ ಒಂದು ದೃಷ್ಟಿಯೊಳಗ. ಇಂಥ ಪರಿಮಿತ ಜಗತ್ತು ಒಂದು ಕಡೆ, ಈ ಪರಿಮಿತಿ ಇಲ್ಲದಂಥ ದೇವರು ಒಂದು ಕಡೆ. ದೇವನಿಗೆ ಹಾಗಿಲ್ಲ, ಅಥವಾ ಬ್ರಹ್ಮ ವಸ್ತುವಿಗೆ ಹಾಗಿಲ್ಲ. ಅದು ಇಲ್ಲದ, ಅಲ್ಲದ, ಎಲ್ಲೆಲ್ಲೂ ಅದ. ಯಾಕೆ ಅಂದರೆ ಅದಕ್ಕೆ ಮಿತಿ ಇಲ್ಲ. ಎಲ್ಲದ ಮಿತಿ ಹೇಳಿ? ಇದಕ್ಕೆಲ್ಲ ಮಿತಿ ಅದಾವ. ಇಲ್ಲಿ ಮುಗಿತು ಅಂತೇವಿ. ಆಕಾಶ ಎಲ್ಲಿ ಮುಗಿತದ? ಎಷ್ಟು ದೂರ ಹೋದ್ರೆ ಏನಾಯ್ತು? ಹಂಗ ಬಯಲಾಗ್ತದೆ. ಹೋದಲ್ಲೆಲ್ಲ ಬಯಲು. ಅದಕ್ಕೆ ಮಿತಿ ಇಲ್ಲ. ಜಗತ್ತಿಗೆ ಮಿತಿ ಅದ. ಅದಕ್ಕೆ ಕೊನೆ ಇಲ್ಲ. ಜಗತ್ತಿಗೆ ಕೊನೆ ಅದ. ಆ ಜಗತ್ತಿನ ಭಾಗವಾಗಿರುವ ನಮ್ಮ ದೇಹ ಮನಸ್ಸುಗಳಿಗೆ ಕೊನೆಯದ. ಅಂಥ ವ್ಯಾಪಕವಾದ ವಸ್ತು ಅದು ದೇವರು. ಅಂದ್ರೆ ದೇವರು ಇಲ್ಲಿ ಇರ್ತಾನ, ಅಲ್ಲಿ ಇರುವುದಿಲ್ಲ ಅಂತ ಅಲ್ಲ. ಒಳಗಿರ್ತಾನ, ಹೊರಗಿರುವುದಿಲ್ಲ ಅಂತಲ್ಲ. ಹೊರಗಿರ್ತಾನ, ಒಳಗಿರೋದಿಲ್ಲ ಅಂತಲ್ಲ. ಅವನನ್ನ ಒಂದು ಕಡೆ ಹಿಂಗ ಹಿಡಿದು ಇಡಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನ ಹಾಗೆ ಹಿಡಿದು ಇಡಬಹುದು, ವಸ್ತುಗಳನ್ನೆಲ್ಲ ಹಿಡಿದು ಇಡಬಹುದು, ಆದರೆ ಅದನ್ನೇನು ಹಿಡಿಯೋದು? ಅಂಥ ವಸ್ತುವೇ ದೇವರು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋದು ತತ್ವ. ಯಾವುದು ಉಳಿತದ ಅದು ತತ್ವ. ಬ್ರಹ್ಮ ಬಹಳ ದೊಡ್ಡದು, ಅಷ್ಟು ಇಷ್ಟು ಅಂತಲ್ಲ, ಬರೀ ದೊಡ್ಡದು. ಇಂಥ ದೇವ ಈಶಃ. ಇವನಿಗೆ ಈಶ ಅಂತ ಕರೆದರು.
ಈಶ ಅಂದ್ರೆ ಏನೂ ಅಲ್ಲ, ದೊಡ್ಡವ ಅಷ್ಟ. ದೊಡ್ಡವ ಎಷ್ಟು ಏನು ಅದ ಅದಕ್ಕಿಂತ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು. ಬೃಹತ್ ಬೃಹಣತ್ವಾಚ ಬೃಹತ್ವಾಚ ಬ್ರಹ್ಮ. ಅಂಥ ಅದ್ಭುತವಾದಂಥ ತತ್ವ ಏನದ ಅದಕ್ಕೆ ಏನಂತೇವಿ? ಆತ್ಮ. ನಾವು ಆತ್ಮ ಅಂತೆ. ಯಾವುದು ಎಲ್ಲ ಕಡೆ ಇರ್ತದ ಅದು ಆತ್ಮ, ಅದೇ ಬ್ರಹ್ಮ, ಅದ ದೇವರು. ಇವೆಲ್ಲ ಹೆಸರುಗಳು, ಶಬ್ದಗಳು. ಇಂಥ ಅಪರಿಮಿತವಾದ ದೇವ ಆತ ಒಂದ ಕಡೆ ಬಂಧಿತನಾಗಿ ಇರೋದಿಲ್ಲ. ಇಷ್ಟು ಈಶಾ. ಈಶಾ ವಾಸ್ಯಂ ಅಂದರೆ ಅವ ಎಲ್ಲ ಕಡೆ ಹರ್ವ್ಯಾನ ಅಥವಾ ಇದಾನ, ಎಲ್ಲ ಕಡೆ. ಈಗ ಒಂದು ಚಿತ್ರ ಬರೀತೆ, ಚಿತ್ರದ ಹಿನ್ನೆಲೆ ಒಂದಿಷ್ಟು ಇರ್ತದ, ಬೋರ್ಡ ಅಂತ ಇರ್ತದ. ಚಿತ್ರಗಳನ್ನ ನಾವು ಬೋರ್ಡದ ಮೇಲೆ ಬರ್ಕೋತಿರ್ತೇವೆ. ಒಂದು ಗಂಡು ಚಿತ್ರ ಬರಿತೇವೆ, ಒಂದು ಸ್ತ್ರೀ ಚಿತ್ರ ಬರಿತೇವೆ, ಒಂದು ಸಣ್ಣ ಹುಡುಗನ ಚಿತ್ರ ಬರಿತೇವೆ, ಎಲ್ಲ ಬರಿತೇವೆ. ಈತ ಪತಿ, ಈತ ಸತಿ, ಈಕೆ ಸತಿ, ಈತ ಹುಡುಗ. 3 ಚಿತ್ರ ಬರ್ದೇವೆ. 3 ಚಿತ್ರ ಏನದಾವ, ಒಂದರಾಗ ಒಂದಿಲ್ಲ. ಒಂದು ಚಿತ್ರ ಇನ್ನೊಂದು ಚಿತ್ರಕ್ಕಿಂತ ಭಿನ್ನದ. ಆದ್ರೆ ಹಿಂದೇನದ ಅಲ್ಲ, ಪರದೆ. ಹಿಂದೇನದ ಅದು ಒಂದೇ, ಅದರಾಗೂ ಅದೇ ಪರದೆ, ಇದರಾಗೂ ಅದೇ ಪರದೆ, ಮೂರನೇದ್ರಾಗೂ ಅದೇ ಪರದೆ, ಅದೇ ಗ್ವ. ಅದು ಒಂದದ. ಚಿತ್ರ ಎಷ್ಟೇ ಬರೆದ್ರು ಸಹಿತ ಹಿನ್ನೆಲೆ ಮಾತ್ರ ಒಂದ ಇರ್ತದ, ಅದರ ಮ್ಯಾಲ ಬರಿಬೇಕಾಗ್ತದೆ. ಹಾಗ ನಾವು ಬೇರೆ, ನೀವು ಬೇರೆ, ಅವ್ರು ಬೇರೆ, ಎಲ್ಲರೂ ಬೇರೆ. ಆದರೆ ನಮ್ಮ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಅದು ಅದೇನು ಹಿನ್ನೆಲೆ ಅದ ಅದಕ್ಕೆ ದೇವರಂತ ಕರೆಯೋದು. ಅದು ಅದ ಅಂತ ನಾವೆಲ್ಲ ಕಂಡೇವಿ. ಮತ್ತು ನಾವು ಎಲ್ಲೆಲ್ಲಿ ಇರ್ತೇವಿ ಅಥವಾ ಆ ಚಿತ್ರ ಎಲ್ಲೆಲ್ಲದ ಅಲ್ಲೆಲ್ಲ ಬೋರ್ಡ್ ಅದ. ಮುಖದಲ್ಲಿ ಬೋರ್ಡ್ ಅದ, ಕಾಲಲ್ಲಿ ಬೋರ್ಡ್ ಅದ, ಮೈಯಲ್ಲಿ ಬೋರ್ಡ್ ಅದ. ಅದು ಇಲ್ಲದ ಜಾಗನೇ ಇಲ್ಲ. ಯಾಕೆ ಅದು ಇಲ್ಲ ಆದ್ರೆ ಇದು ಚಿತ್ರನೇ ಇಲ್ಲ. ಹಾಗ ಇರೋದು ಅಂಥ ಸತ್ಯ ವಸ್ತು ಋತ. ಎಷ್ಟು ಚಂದದ ನೋಡಬೇಕದ. ಇಂಥ ವಸ್ತು ವ್ಯಾಪಿಸಿದೆ. ವ್ಯಾಪ್ತಂ, ಇದು ಎಲ್ಲ ಕಡೆ ಹೀಗೆ ವ್ಯಾಪಿಸಿದೆ. ಇಂಥ ಮಹಾವಸ್ತು ಜಗತ್ತನ್ನ ವ್ಯಾಪಿಸಿರೋದರಿಂದ ಜಗತ್ತು ನಿಮ್ಮದಲ್ಲ, ನಂದಲ್ಲ. ಯತ್ ಕಿಂಚ ಜಗತ್ಯಾನ್ ಜಗತ್. ಜಗತ್ತಿನಲ್ಲಿ ಇರುವ ಸಣ್ಣ ವಸ್ತುನೇ ಇರಲಿ, ದೊಡ್ಡ ವಸ್ತುನೇ ಇರಲಿ, ಅದಕ್ಕೆಲ್ಲ ಆಧಾರವಾದದ್ದು ಯಾವುದು? ಅದು ಈಶಾ. ಆಧಾರ. ಎಲ್ಲವನ್ನ ಆಳೋದು, ಒಂದು ಅರ್ಥದಲ್ಲಿ ಎಲ್ಲವನ್ನ ಆಳೋದು. ನಮ್ಮ ಆಳುವವರು ಪರಿಮಿತ ಅದಾರ, ಅವರಿಗೆ ಶಕ್ತಿ ಇಲ್ಲ. ಅವರ ದೇವನ ಆಳಿಕೆ ಅದು ಅಪರಿಮಿತ, ಅನಂತವಾದದ್ದು, ಅನಂತವಾದ. ನಾವು ಯಾರು ಪಕ್ಕಾ ಮಾಲೀಕರು ಯಾರದೇವಿ ಈ ಜಗತ್ತಿನಲ್ಲಿ? ಎಷ್ಟು ಹೋರಾಟ ಮಾಡ್ತೇವಿ, ಹೊಡೆದಾಟ ಮಾಡ್ತೇವಿ, ಎಷ್ಟೆಷ್ಟೋ ಮಾಡ್ತೇವಿ, ಕೊನೆಗೆ ವಿಫಲ ಆಗ್ತೇವಿ. ಆದರೆ ಮಾಲೀಕರಾಗೋಗಿ. ಅದ ವೈಶಿಷ್ಟ್ಯ. ರಾಜ ಅಂದ್ರೆ ಯಾರಲ್ಲ. ಒಂದೇನೋ ಹೇಳ್ತಾರೆ,
ಯುರೋಪ್ ದೇಶದಾಗ ಒಬ್ಬ ಮಹಾರಾಜ ದೇಹ ಬಿಟ್ಟ. ಆತನ ದೇಹವನ್ನ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ರು. ಆ ದೇಶದಲ್ಲಿ ಏನು ಮಾಡ್ತಾರಂದ್ರೆ ಪೆಟ್ಟಿಗೆಯಲ್ಲಿ ಹಾಕಿಟ್ಟು ದೀಪ ಹಚ್ತಾರೆ. ಆ ಬಳಿಕ ದೀಪವನ್ನ ಅಲ್ಲಿಯ ಒಬ್ಬ ಹಿರಿಯ ಬಂದು ಆರಿಸ್ತಾನ. ಅಲ್ಲಿಗೆ ಮುಗಿತು ಅಂತ ಸಾಕ್ಷಿ, ಸಂಕೇತ. ದೊಡ್ಡ ದೀಪ ಹಚ್ಚಾರ. ಯಾಕೆ? ಮಹಾರಾಜ. ಆದರೆ ಎಷ್ಟು ದೊಡ್ಡ ದೀಪ ಆದ್ರೆ ಏನಾಯ್ತು? ಆರಿಸಬೇಕು. ಆರ್ತು ಅಂತ. ಯಾವ ದೀಪ ಆದ್ರೆ ಏನಾಯ್ತು? ಆರೋದೆ. ಹಚ್ಚಿದ ದೀಪ ಆರ್ತವ. ಅವಾಗ ಹೇಳ್ತಾನ ಆತ, ಏನು ಮುಖಂಡಿರ್ತಾನ, ಒಂದು ಮಾತಂತಿರ್ತಾನಲ್ಲಿ, ಯಾರೇ ದೇಹ ಬಿಟ್ಟರು ಹಂಗೆ ಹೇಳೋದು. ಈ ದೊಡ್ಡ ಮನುಷ್ಯ ರಾಜ ಈಗ ದೇಹ ಬಿಟ್ಟು ಇಟ್ಟಾರ. ಅವಾಗ ದೀಪ ಉರಿತಿತ್ತಲ್ಲ, ದೀಪ ಹಿಂಗ ಆರಿಸಿದ. ಎಲ್ಲ ಜನ ಕೂತಿದ್ರು. ಕತ್ತಲೆ ಆಯಿತು. ದೀಪ ಆರಿ ಹೋಯಿತು. ಇದು ಸಂಕೇತ. ಅವಾಗ ಹೇಳ್ತಾನೆ ಆ ಮನುಷ್ಯ, ಹೇಳ್ತಾನೆ, ಜಗತ್ತಿನಲ್ಲಿ ಯಾರೂ ದೊಡ್ಡವರಲ್ಲ, ನೀನೂ ದೊಡ್ಡವನಲ್ಲ. ದೇವನೊಬ್ಬನೇ ದೊಡ್ಡವ, ಯಾರು ದೊಡ್ಡವ. ಯಾಕೆ? ದೀಪ ಆರ್ತವ. ಇವೇನು ಹೊತ್ಯಾವ ದೀಪಗಳು, ಪ್ರತಿಯೊಂದು ದೀಪ ಆರಿ ಹೋಗ್ತವ. ಇದು ರಾಜನ ದೀಪ ಆದ್ರೆ ಏನಾಯ್ತು? ಆರ್ತು. ಇದು ಅಲ್ಲ. ಎಷ್ಟು ಪರಿಣಾಮಕಾರಿಯಾಗಿ ಆತ ಎಲ್ಲಾ ದೀಪಗಳು. ಇದನ್ನ ಅರ್ಥ ಮಾಡಿಕೊಂಡು ಮನುಷ್ಯ ಬಾಳಬೇಕು. ಈಶ ನಾವಲ್ಲ, ಯಾವ ಒಡೆಯರೂ ನಾವಲ್ಲ. ನಾವು ಈ ಜಗತ್ತಿನಲ್ಲಿ ಅನುಭವಿಸಲಿಕ್ಕೆ ಬಂದವರು. ಸುಮ್ಮನೆ ಇರೋ ತಕ 4 ಸಂಗತಿಗಳನ್ನು, 4 ವಸ್ತುಗಳನ್ನು ಕೂಡಿಸೋದದೆ, ಒಂದು ಸುಂದರ ಮನೆ ಕಟ್ಟಿಕೊಳ್ಳೋದದೆ, ಅಲ್ಲೊಂದಿಷ್ಟು ಸಾಮಾನುಗಳನ್ನು ತಂದಿಡೋದದೆ, ದುಡಿಯೋದಕ್ಕೆ 4 ಎಕರೆ ಭೂಮಿ, ಆ ಬಳಿಕ ಎಲ್ಲ ಇಲ್ಲೇ ಇಟ್ಟು ಕಣ್ಣು ಮುಚ್ಚೋದದೆ. ಗೊತ್ತಿರಬೇಕು ಅಂತ ಆ ಮನುಷ್ಯ ರಾಜನಿಗೆ. ಅವಾಗ ರಾಜನ ಹೆಂಡತಿ ಹೇಳ್ತಾಳೆ, ಇದೇ ಮಾತನ್ನ ಅವ ಇರಾಗಿ ಹೇಳಿದ್ರೆ ಎಷ್ಟು ಚಲೋ ಆಗ್ತಿತ್ತು. ಚಲೋ ಇಲ್ಲ. ಇದ ಮಾತು ಇರಾಗಿ ಹೇಳಿದ್ರೆ ತಣ್ಣಗೆ ಹೋಗ್ತಿದ್ದ. ಏನ್ ಮಾಡೋದು? ಬಡದಾಡಿ. ರಾಣಿಗೆ ಜ್ಞಾನ ಆಯ್ತು. ಆ ಬಳಿಕ ಆಕೆ ಹೇಳಿದ್ಲು, ಆತ ರಾಜನೇ ಹೋದ ಬಳಿಕ ನಾನು ರಾಣಿ ಅಲ್ಲ, ನಾನು ರಾಣಿನೇ ಅಲ್ಲದ ಬಳಿಕ ಈ ಜಗತ್, ಈ ರಾಜ್ಯ ನಂದಲ್ಲ. ಆದರೂ ಸಹಿತ ಇರೋದಷ್ಟೇ. ಭಾವ ಎಷ್ಟು ಬದಲಾಯಿತು. ಜಗತ್ತಿನಲ್ಲಿ ಹಂಗೆ ಬದುಕೋದದ. ಮನ್ಯಾಗಿರ್ಬೇಕು, ಭಾಳ ಚಲೋ. ಮತ್ತು ಎಲ್ರಿ ಮನಿ ನಮ್ದಲ್ಲ ಅಂತ ಬಿಟ್ಟು ಕೊಡೋದಲ್ಲ. ಮಸ್ತ್ ಮನಿ ಕಟ್ಟಿರ್ಬೇಕು, ಶಿಸ್ತೆಲ್ಲ ಅನುಕೂಲತೆಗಳಿರ್ಬೇಕು. ಆದರೆ ಮಲ್ಕೊಳ್ಳಾಗ ವಿಚಾರ ಮಾಡಬೇಕು, ಎದ್ರೆ ನಂದು, ಇಲ್ಲದಿದ್ರೆ ಇಲ್ಲೇ ಆರಾಮ. ಸಹಜ ಇರೋದು. ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಆರಾಮ. ಮತ್ತು ಎದ್ರಲ್ಲ ನಿಮ್ಮದು ಹೇಳ್ತಾರನು ಭರವಸೆ ಎಲ್ಲದ? ಯಾವುದೇ ಮತ್ತು ಹೇಳುದಿಲ್ಲ ಅಂತಲ್ಲ, ಎದ್ರ ನಮ್ಮದೇ. ಸಾಯಂಕಾಲ ತಕ ನಮ್ಮದು, ಮತ್ತೆ ಮಲ್ಕೊಳ್ಳಾಗ ಮುಗೀತು ಇಲ್ಲಿಗೆ. ಈ ಸಹಜತ ಇತ್ತು ಅಂದರೆ
ಮನುಷ್ಯ ಜ್ಞಾನಿ ಆಗ್ತಾನ, ಆರಾಮಿರ್ತಾನ. ಬಹಳ ಕೆಡಿಸ್ಕೊಬ. ಎಲ್ಲ ಜಗತ್ನಾಗಿರೋದೇ ಕಾಲ ಹೀಗೆ ಹರಿತಾ ಇರ್ತದ. ಇದೆಲ್ಲ ನಡೀತಾ ಇರೋದು ಈಶಃ ಅಂತಾರೆ ಅದಕ್ಕೆ. ಯಾವುದು ಇರ್ತದ ಅದೇ ಸತ್ಯ. ಅದು ನನ್ನೊಳಗೂ ಇರ್ತದ, ನಿಮ್ಮೊಳಗೂ ಇರ್ತದ, ವಿಶ್ವದಾದ್ಯಂತ ಇರ್ತದ. ಅದು ಇಲ್ಲದ ವಸ್ತು ಇರೋದಿಲ್ಲ. ಯಾಕೆ? ಅದು ಆಧಾರ. ಅದೇ ಆಧಾರ. ಒಂದು ಮೀನದ ಅಂತ ಇಟ್ಕೊಳ್ಳಿ. ಮೀನ ಹುಟ್ಟುತ್ತದೆ, ಮೀನ ಸಾಯ್ತದ, ಆದರೆ ಸಾಗರ ಹಂಗ ಇರ್ತದೆ. ಮೀನುಗಳು ಬರ್ತಾವ ಹೋಗ್ತಾವ, ಸಾಗರ ಹಂಗ ಇರ್ತದ. ಮೀನದ ಒಳಗೂ ಸಾಗರ, ಮೀನದ ಹೊರಗೂ ಸಾಗರ. ಆದ್ರೆ ಮೀನಕ್ಕೆ ಗೊತ್ತಿಲ್ಲ ಇದು ಸಾಗರದಾಗ ನಾ ಅದೀನಿ, ನನ್ನ ಒಳಗ ಸಾಗರದ, ನನ್ನ ಹೊರಗ ಸಾಗರದ ಅಂತ ಮೀನಕ್ಕೆ ಗೊತ್ತಿಲ್ಲ. ಒಂದು ಸಲ ಹಿಂಗಾಯ್ತು. ಮೀನ ಈಗ ಓಡಾಡಿಕೊಂಡಿತ್ತು ನೀರಾಗ. ಒಂದು ಸಣ್ಣ ನೌಕೆ ಹಿಂಗ ಚಲಿಸ್ತಾ ಇತ್ತು. ಆ ನೌಕೆ ಮೇಲೆ ಕೆಲವರು ಕೂತ್ಕೊಂಡಿದ್ರು, ಬಹಳ ವಿದ್ವಾಂಸರು ಕೂತಿದ್ರು. ಅವರು ಈ ಸಾಗರ ನೋಡ್ಲಿಕ್ಕೆ ಬಂದಿದ್ರಲ್ಲ. ಏನ್ ಸಾಗರ, ಎಂಥ ವಿಸ್ತಾರ ಸಾಗರ. ಅವರು 4 ಜನ ನೋಡ್ತಾ ಇರುವಾಗ ಅವರು ಉದ್ಗಾರ ತೆಗಿತಿದ್ರು, ಅದನ್ನು ವರ್ಣಿಸ್ತಿದ್ರು. ಏನು ಆಳ, ಎಷ್ಟು ವಿಶಾಲ. ಜೀವನದಾಗ ಒಮ್ಮೆರೆ ಸಾಗರ ನೋಡಬೇಕು ಅಂದರು, ಇಲ್ಲದೆ ಇದ್ರೆ ಜೀವನ ವ್ಯರ್ಥ ಅಂದರು. ಇದು ಆ ಮೀನಿಗೆ ಕೇಳಿಸ್ತು. ಅವಾಗ ಅದು ಅಂತೂ ಜೀವನನೇ ವ್ಯರ್ಥ ಆಗ್ತದೆ, ಇನ್ನು ಸಾಗರವನ್ನ ನೋಡೇ ತೀರ್ಬೇಕು ಅಂತ ನಿರ್ಣಯ ಮಾಡ್ತು. ನನಗೆ ಗೊತ್ತೇ ಇರಲಿಲ್ಲ ಇದು. ವಿದ್ವಾಂಸರು ದೊಡ್ಡವರು ಅವರು ಹೇಳ್ತಾರೆ, ಸಾಗರ ನೋಡಿಯೇ ಜೀವನ ಸಾರ್ಥಕ ಆಗೋದು, ಇಲ್ಲದೇ ಇದ್ರೆ ವ್ಯರ್ಥ ಆಗ್ತದೆ ಅಂತ ಹೇಳಿದ್ರಲ್ಲ. ಮನುಷ್ಯನಾಗ ಹೊತ್ತು ಅಲ್ಲಿಂದ ಅದನ್ನು ಬಿಡ್ತು, ನೌಕಾ ಬಿಡ್ತು, ಸಾಗರವನ್ನು ಹುಡುಕ್ಯಾಡಕ್ ಹೊಂಡ್ತು. ಎಲ್ಲದ ಸಾಗರ? ಅವ್ರೇನು ವರ್ಣ ಮಾಡಿದ್ರೋ ಅಂಥ ಸಾಗರ. ಹುಡುಕಾಡ್ತಾ ಯಾರ್ಯಾರು ಬರ್ತಿದ್ರಲ್ಲ, ಬಾದಾಮಿ ಅವ್ರು ಬಂದ್ರ ಅವ್ರಿಗೆ ಕೇಳೋದು, ಸಾಗರ ಎಲ್ಲಿದೆ? ಅವ್ರು ಹೇಳೋರು, ನಾವು ಕೇಳೇವಿ ಹಿಂಗ, ಎಲ್ಲದ ನಮಗೂ ಗೊತ್ತಿಲ್ಲ. ಅದು ಹೀಗೆ ಎಲ್ಲರಿಗೆ ತಿರುಗಾಡ್ಕೋ, ಅದು ಚಲಿಸ್ತಾ ಎಲ್ಲರಿಗೆ ಭೇಟಿ ಹಾಕೋತ ಹೋಯ್ತು. ಯಾರು ಎಲ್ಲರೂ ಹೇಳ್ತಿದ್ರು, ಏನೋ ನಮ್ಮ ಅಜ್ಜ ಹೇಳ್ತಿದ್ದ, ನಮ್ಮ ಮುತ್ತಜ್ಜ ಹೇಳ್ತಿದ್ದ, ಏನೇನೇ ಯಾರ್ಯಾರೋ ಹೇಳ್ತಿದ್ರು. ಅದು ಎಲ್ಲದ? ಸುಮ್ಮನೆ ನೀವು ತಣ್ಣಗಿರುವಂತ ಅವರು. ಇದಕ್ಕೆ ಹುಚ್ಚಿಡ್ದತ್ತೋ, ನೋಡೇ ಬಿಡಬೇಕು. ಹೋಯ್ತು ವರ್ಷ ಹೋಯ್ತು, 10 ವರ್ಷ ಹೋಯ್ತು, ಬೆಳೆದತ್ತು, ಆದ್ರೆ ತಲೆಯಾಗ ಉಳಿದತ್ತು. ಅದು ಬೇಕಾಗ್ತದೆ, ಹುಚ್ಚಿಡಿಬೇಕಾಗ್ತದೆ, ಯಾವುದನ್ನೇ ಅರ್ಥ ಮಾಡ್ಕೋಬೇಕಾದ್ರೆ. ಇದನ್ನು ತಿಳಿದೇ ತೀರಬೇಕು. ಇಷ್ಟು ಎಲ್ಲ ಮೀನುಗಳಿಗೆ ಗೊತ್ತಿಲ್ಲದ ಬಳಿಕ ನಾನು ಬಿಡಬಾರ್ದು ಅಂತ ತಿಳಿಬೇಕು ಅಂತ. ಅದಕ್ಕೆ ನೋವಾಯಿತು ಮನುಷ್ಯನಲ್ಲಿ. ಅದೇ ಬದುಕ್ತು, ಆದರೆ ಅದೇ ಉದ್ದೇಶಕ್ಕಾಗಿ ತಿಳ್ಕೋಬೇಕು ಅಂತ. ಕೊನೆಗೊಮ್ಮೆ ಒಂದು ಮುದುಕ ಮೀನ ಭೇಟಿಯಾದಾಗ ಅದು ಕೇಳ್ತು, ಅಲ್ಲೋ ಇನ್ನ ಸಣ್ಣವದಿ, ಯಾಕೋ ಮುಖದ ಮೇಲೆ ತೇಜಿಲ್ಲಪ್ಪ ನಿಂತು ಅಂತು.
ಅದು ಮುದುಕ ಏನ್ ಚಿಂತೆ ಅದ ಅಂತ. ಅವಾಗ ಇದು ಹೇಳ್ತು, ಏನ್ ಚಿಂತೆ, ದೊಡ್ಡ ಚಿಂತೆ ಅದ, ಆದ್ರೆ ಏನ್ ಮಾಡೋದು, ಅದು ಸಾಧ್ಯವೇ ಆಗೋದಿಲ್ಲ ಅನಿಸಿಬಿಟ್ಟದ ನನಗೆ, ಏನು ಅಂತ. ಅವಾಗ ಅದು ಹೇಳ್ತು, ಸಣ್ಣ ಮೀನ ಹೇಳ್ತು ದೊಡ್ಡ ಮೀನಕ್ಕ, ಮುದಿ ಮೀನಕ್ಕ, ನೋಡಿ ಹಿಂಗ ನಾನು ಕೇಳೇನಿ, ಸಾಗರ ಅಂತ ಅತ್ಯದ್ಭುತವಾದ ಒಂದು ವಸ್ತು ಅದ, ಅದಕ್ಕೆ ಇತಿಮಿತಿಗಳೇ ಇಲ್ಲ, ಅದನ್ನ ಒಮ್ಮೆ ಕಾಣಬೇಕು, ಜೀವನ ಸಾರ್ಥಕವಾಗ್ತದಂತ ಕೇಳೇನಿ. ಅವಾಗ ಮುದಿ ಮೀನು, ಹೌದು ಅದು ಸತ್ಯ ಅದ ಅಂತು, ಅದನ್ನ ಹುಡುಕಾಡಕ್ ಹೊರಟೇನಿ, ಈಗ 10 ವರ್ಷ ಆಯ್ತು ಸಿಗ್ಲೇ ಇಲ್ಲ ಅಂತ. ಅವಾಗ ಮುದಿ ಮೀನ ಹೇಳ್ತು, ಅದು ಹುಡುಕಾಡೋದಲ್ಲ, ಅದು ತಿಳ್ಕೊಳ್ಳೋದು, ತಿಳ್ಕೊಳ್ಳೋದದು. ಅವಾಗ ಇದಕ್ಕೆ ಆಶ್ಚರ್ಯ ಆಯ್ತು, ನಿನಗೆ ಗೊತ್ತದ ಏನೋ ಅಂತ. ಗೊತ್ತಿರಾಕೇನು, ನನಗೂ ಗೊತ್ತದ, ನಿನಗೂ ಗೊತ್ತದ, ಎಲ್ಲರಿಗೂ ಗೊತ್ತದ, ಆದರೆ ಗೊತ್ತ ಅದ ಅಂತ ನನಗೆ ಗೊತ್ತದ, ಗೊತ್ತಿರೋದು ನಿಮಗೆ ಗೊತ್ತಿಲ್ಲ ಅಷ್ಟೆ. ಇದಕ್ಕೆ ಇಷ್ಟ ಆನಂದ ಆಯಿತು ನನಗಿಟ್ಟು ಹೇಳು ಅಂತೂ. 10 ವರ್ಷ ನೀನು ಮೊದಲೇ ಭೇಟಿ ಆಗಿದ್ರೆ ಎಷ್ಟು ಚಲೋ ಆಗ್ತಿತ್ತು ನನಗೆ, ಏನು ಇಷ್ಟು ವರ್ಷ ಆದರೂ ಒಬ್ಬ ಹೇಳಿಲ್ಲ. ಅವಾಗ ಮುದಿ ಮೀನ ಹೇಳ್ತು, ನೀನು ಮೊದಲ ನನಗೆ ಭೇಟಿ ಆಗ್ಬೇಕಾಗಿತ್ತು, ನೀನು ಹುಡುಕಾಡಿದ್ದ ಚಲೋ, ಗೊತ್ತು, ಉತ್ಸಾಹ ಇರಬೇಕು, ಕುತೂಹಲ ಇರಬೇಕು, ತಿಳ್ಕೋಬೇಕಂತನ್ನುವ ಒಲವ ಇರಬೇಕು, ಅತಿಯಾದ ಆಸಕ್ತಿ ಇರಬೇಕು, ಅವಾಗ ಅದರ ಆನಂದ ಆಗೋದದ. ಈಗ ಆಗಿದ್ದ ಬಹಳ ಚಲೋ ಆಗ್ಯದ. ಅವಾಗ ಸಣ್ಣ ಮೀನು ಹೇಳ್ತು, ಹೇಳಿ ನನಗೆ ಎಲ್ಲದ, ಎಲ್ಲಿ ಹೋದ್ರೆ ಅದು ಸಿಗ್ತದ, ಎಲ್ಲಿಯೂ ಹೋಗಬೇಡ, ಹುಡುಕಾಡಬೇಡ, ಹೋಗೋ ತಕ ಹುಡುಕಾಡೋ ತಕ ಅದು ಸಿಗೋದಿಲ್ಲ. ಚಂದಿಲ್ಲ ಇದು? ಎಲ್ಲಿವರೆಗೆ ನೀ ಹುಡುಕಾಡ್ತೆ ಅಲ್ಲಿವರೆಗೆ ಸಾಗರ ಸಿಗೋದಿಲ್ಲ, ಎಲ್ಲಿವರೆಗೆ ಹುಡುಕಾಡ್ತಾ ಹೋಗ್ತೀಯಲ್ಲ ಅಲ್ಲಿವರೆಗೆ ಸಾಗರ ಸಿಗೋದಿಲ್ಲ. ಮತ್ತೆ ಏನ್ ಮಾಡ್ಲಿ ಅಂತೂ, ನೀ ಏನು ಅದಿಯಲ್ಲ ಅದೇ ಸಾಗರ, ತಿಳ್ಕೋ ಅಂತು. ಇಷ್ಟೇ ಏನು ಅಂತು, ಇಷ್ಟೇ, ಇಷ್ಟ ತಿಳಿದಿಲ್ಲ 10 ವರ್ಷ ಆದರೂ. ಅದನ್ನು ಬಿಟ್ಟರೆ ನಿನಗೆ ಬದುಕಾಕ ಬರುವುದಿಲ್ಲ, ಇದು ತಿಳ್ಕೋ. ಇದರ ಹೊರಗೆ ಹಾದೆ ನೀನು ಬದುಕೋದಿಲ್ಲ. ಇಲ್ಲೇ ನೀನು ಹುಟ್ಟಿದ್ದು, ಇಲ್ಲೇ ಬೆಳೀತಾ ಇರೋದು, ನಾವೆಲ್ಲ ಇಲ್ಲೇ ಹೋಗೋದು. ನಮ್ಮ ಒಳಗೂ ನೀರದ, ಹೊರಗೂ ನೀರದ. ದೇರ್ ಈಸ್ ಅ ವಾಟರ್ ಇನ್ಸೈಡ್ ಅಂಡ್ ಔಟ್ಸೈಡ್. ಆದರೆ ಈ ನೀರ ಪ್ರತಿಕ್ಷಣ ತಗೋತೇವೆ, ಪ್ರತಿಕ್ಷಣ ಅದರಲ್ಲಿಯೇ ಇರ್ತೇವೆ, ಆದರೆ ನೀರು ಇದು ಅಂತ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ. ಅವಾಗ ಎಷ್ಟು ಆನಂದ ಆಯಿತು ಆ ಸಣ್ಣ ಮೀನಕ್ಕೆ, ಏನು ಸಂತೋಷ ಆಯ್ತು. ಅವಾಗ ಅದು ಅಂತೂ ಉಳ್ದಕ್ಕೆ ಯಾವಕ್ಕೂ ತಿಳಿದಿಲ್ಲ ಅಂತೂ ಅನ್ನಕ್ ಹೋಗಬೇಡ, ತಿಳಿಲಿ ಬಿಡ್ಲಿ ಅವ ಅಲ್ಲೇ ಅದಾವ, ಇನ್ನೆಲ್ಲಿ ಹೋಗ್ತಾವ. ತಿಳಿದ್ರು ಅಲ್ಲೇ, ತಿಳಿದಿದ್ರು ಅಲ್ಲೇ. ಸಾಗರ ಇಲ್ಲಂದರೂ ಸಾಗರದಾಗ, ಅದ ಅಂದರೂ ಸಾಗರದಾಗ, ದೇವ ಅದಾನಂದರೂ ಸಾಗರದಾಗ, ದೇವ ಇಲ್ಲ ಅನ್ನೋರು ಸಾಗರದಾಗ. ಇನ್ನೇನದ? ಅದ ಈಶಾ. ಅದಕ್ಕೆ ವ್ಯಾಪಕ ಅಂತಾರೆ. ವ್ಯಾಪ್ತಿ, ಅತ್ಯಂತ ವ್ಯಾಪಕ, ಎಲ್ಲವನ್ನ ತುಂಬಿ ಎಲ್ಲದರ ಹೊರಗೆ ಒಳಗೆ ಯಾವುದು ಅದ ಅಲ್ಲ ಅದು ದೇವರು, ಅದು ದೇವರು. ಎಂಥ ದೇವನ ಭಾವ ಮನುಷ್ಯನಿಗೆ ಬಂತು ಅಂದರೆ ಅವಾಗ ಶಾಂತಿ, ಅವಾಗ ಶಾಂತಿ. ಇದು ಈಶಾವಾಸ್ಯಂ. ವಾಸ್ಯಂ ಅಂದ್ರೆ ವ್ಯಾಪಕ, ಈಶನಿಂದ ತುಂಬಿ ಹೋಗ್ಯದ.
ಈಶನಿಂದ ವ್ಯಾಪಿಸಲ್ಪಟ್ಟದ. ಸತ್ಯ ವಸ್ತು ವಿಶ್ವವನ್ನೆಲ್ಲ ವ್ಯಾಪಿಸದ. ಒಳಗೆ ಸತ್ಯ, ಹೊರಗೆ ಸತ್ಯ, ಸತ್ಯವೇ ದೇವರು. ಅದೇ ಈಶ. ಅದು ಇಲ್ಲಾದರೆ ನಾವು ಬದುಕುವುದಿಲ್ಲ. ಆದ್ದರಿಂದ ಅವನೇ ಮಾಲೀಕ. ಈಶಃ ಒಡೆಯ. ಹಿ ಈಸ್ ದ ಲಾರ್ಡ್ ಆಫ್ ದ ವರ್ಲ್ಡ್. ಆತ. ಯಾಕೆ ಅವ ಇಲ್ಲ, ಇವಿಲ್ಲ. ಇಂಥ ಭಾವನೆಯನ್ನ ನಾವು ತಂದುಕೊಂಡಿರೋದು. ಈಗ ಹೋಗ್ತಿರಲ್ಲ ಊರ ಕಡೆ, ಮನೆ ಕಡೆ ಹೋಗ್ತಿರಲ್ಲ, ಸುಮ್ಮನೆ ಮೀನ ನೆನಪು ಮಾಡ್ಕೋತ ಹೋಗೋದು. ನೀವು ಒಂದು ಮೀನ, ನಾನು ಒಂದು ಮೀನ, ಎಲ್ಲರೂ ನಾವು ಮೀನುಗಳೇ. ಇದೇನದ ಅಲ್ಲ ವಿಸ್ತಾರ, ಇದೇ ಸಾಗರ, ಚಿತ್ತ ಸಾಗರ, ಜ್ಞಾನ ಸಾಗರ, ಅರಿವಿನ ಸಾಗರ, ದಿವ್ಯ ಸಾಗರ. ಇದರಲ್ಲಿ ನಾವೆಲ್ಲ ಬಾಳೆ ಬದುಕ್ತಾ ಇರೋದು. ನಾವೇನು ಹೊರಗಿಲ್ಲ, ನಮ್ಮ ಒಳಗೆ ಹೊರಗೆ ನಾವು ಯಾರ್ಯಾಕಿರೋಲ್ಲ ಬೇಕ. ಸಣ್ಣ ಮೀನೇನು ದೊಡ್ಡ ಮೀನೇನು ಎಲ್ಲ ಇರೋದು ನೀರಾಗ. ತಿಳಿದ ಮೀನ ಹೊರಗಿರ್ತಾವಂತಲ್ಲ, ತಿಳಿದ ಮೀನೂ ಅಲ್ಲೇ ಇರ್ತಾವ, ತಿಳಿಲಾರದ ಮೀನೂ ಅಲ್ಲೇ ಇರ್ತಾವ, ಎಲ್ಲ ಅಲ್ಲೇ ಇರ್ತಾವ. ಆದರೆ ಅವಕ್ಕೆ ಒಂದಿಟ್ಟು ಅನಿಸ್ತಿರ್ತದ, ನಾ ತಿಳಿದಾವ, ನಾನು ತಿಳಿದಾವ, ನೀನು ತಿಳಿದಾವ ಅಲ್ಲ, ಹಿಂಗೆ ಅನಿಸ್ತಿರ್ತದ. ಆದರೆ ತಿಳಿಯೋದು ಅಲ್ಲೇ, ತಿಳಿಲಾರದ್ದು ಅಲ್ಲೇ. ನಾವೆಲ್ಲ ತಿಳಿಲಿ ಬಿಡ್ಲಿ, ನಾವೆಲ್ಲ ಇರೋದು ಎಲ್ಲಿಯೋ ಅದೇ ದೇವರು. ಅದು ಅರ್ಥ. ಇಂಥ ಜ್ಞಾನ ಉಂಟಾದ ಬಳಿಕ ಏನಾಗ್ತದೆ? ಅದು ಶಿಷ್ಯನ ಪ್ರಶ್ನೆ. ಆ ಪ್ರಶ್ನೆಗೆ ಗುರು ಉತ್ತರಿಸ್ತಾನೆ. ನಾಳೆ ಬನ್ನಿ. ನಮಸ್ಕಾರ.